ಅಯೋಧ್ಯೆಯ ನಿವಾಸಿ ಶಂಕರ್ ಅವರು ಕನ್ನಡಿಗರು ಕೂಡ ಮೂಲತಃ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಜೈ ಶ್ರೀರಾಮ್ ಶಂಕರ್ ಅವರೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಸರ್. ಹೇಗಿದೆ ಸಂಭ್ರಮ, ಹೇಗಿದೆ ಸಡಗರ ಅಯೋಧ್ಯೆಯಲ್ಲಿ? ಅಯೋಧ್ಯೆಯಲ್ಲಿ ಬಹಳ ಸಡಗರ ಅಂದ್ರೆ ಹಬ್ಬದ ವಾತಾವರಣ, ಎಲ್ಲೆಲ್ಲಿ ನೋಡಿದ್ರು ಹಬ್ಬದ ವಾತಾವರಣ. ಇದರಲ್ಲಿ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಅಷ್ಟು ಸಂತೋಷ ಆಗ್ತಾ ಇದೆ. ಇದರಲ್ಲಿ ಎಲ್ಲ ನೋಡಿದ್ರು ಧ್ವಜಗಳು, ಶ್ರೀರಾಮನ ಲಾಂಛನಗಳು ಏನ್ ನೋಡಕ್ಕೆ ಅಷ್ಟೊಂದು ಆನಂದಮಯವಾಗಿದೆ. ಜನರ ಎಲ್ಲರೂ ಬಹಳ ಹುರಿದುಂಬಿಸ್ಕೊಂಡಿದ್ದಾರೆ. ಎಲ್ಲರೂ ನೋಡಕ್ಕೆ ಬಹಳ ಆನಂದ ಆಗ್ತಾ ಇದೆ ಸರ್. ಇದರಲ್ಲಿ ಇಲ್ಲೇ ರಾಮನಂದ್ರ ನೆಕ್ಸ್ಟ್ 22ನೇ ತಾರೀಕಲ್ಲ ಇನಾಗ್ರೇಷನ್ ಆಗೋದಿದೆ. ಇವತ್ತೇ ಈ ಸಂಭ್ರಮ ಒಂದು ಶುರು ಆಗಿರೋದು. ಬಹಳ ಬಹಳ ಕಣ್ಣಿಗೆ ಒಂದು ಹಬ್ಬನೇ ಅದು ಆಗಿದೆ. ಹೌದು ಶಂಕರ್ ಅವರೇ, ಒಂದು ವಿಚಾರ, 500 ವರ್ಷಗಳ ಈ ಸಂಘರ್ಷದ ನಂತರ ಅಯೋಧ್ಯೆಯಿಂದ ಶ್ರೀರಾಮ ವನವಾಸಕ್ಕೆ ಹೋಗಿ ರಾಮನ ಸಂಹಾರ ಮಾಡಿ ಆ ನಂತರ ಮತ್ತೆ ಅಯೋಧ್ಯೆಗೆ ಯಾವಾಗ ಬಂದಾಗ ಆ ಖುಷಿ ಇತ್ತೋ ಆ ಖುಷಿ ಇವತ್ತು ಇಡೀ ದೇಶದಾದ್ಯಂತ ಇದೆ. ಆ ಸಂಭ್ರಮ ಇದೆ, ಆ ಸಡಗರ ಇದೆ. ಶಂಕರ್ ಅವರೇ ಏನು ಹೇಳ್ತೀರಿ? ಇಲ್ಲ, ಖಂಡಿತ 14 ವರ್ಷ ರಾಮ ವನವಾಸಕ್ಕೆ ಹೋಗಿದ್ದು ಇರ್ಬೋದು, ಆದ್ರೆ ನಿಜವಾದ್ದು ನಾನು ಹೇಳೋ ರೀತಿ ನಿಜವಾದ ವನವಾಸ ಈ 500 ವರ್ಷಗಳು ಅಂತ ಹೇಳ್ತೇನೆ. ಯಾಕಂದ್ರೆ 14 ವರ್ಷ ರಾಮ ಅಲ್ಲಿ ಹೋಗಿದ್ದಿದ್ರೆ 500 ವರ್ಷಗಳು ನಮ್ಮ ರಾಮ ಮಂದಿರ ಇಲ್ದಿರಾ ನಮ್ಮ ಹಿಂದೂಗಳಿಗೆ ಎಷ್ಟು ಕಳ್ಕೊಂಡಿದ್ವಿ. ಇದರಲ್ಲಿ ಎಷ್ಟೋ ಜನ ಬಲಿತ್ಯಾಗ ಆಗಿದೆ, ಎಷ್ಟೋ ಜನ ಅದಕ್ಕೆ ಪ್ರಾಣ ತೆತ್ತವ್ರು ಇರೋದು ಎಲ್ಲನೂ ಆಗಿದೆ. ಇದರಲ್ಲಿ ಇವತ್ತಿಗೆ ನಾವು ನಮ್ಮ ಒಂದು ಜೀವಾಂತರದಲ್ಲಿ ನಾವು ನೋಡೋ ರೀತಿ ಒಂದು ನಮ್ಗೆಲ್ಲ ಸಿಕ್ಕಿರೋದು ಬಹಳ ಸೌಭಾಗ್ಯ. ಖಂಡಿತ ಈ 22ಕ್ಕೆ ಖಂಡಿತ ಈ ಒಂದು ಏನೋ ಅಜ್ಞಾತವಾಸ ಅಂತ ಹೇಳ್ತೀನಿ. ಏನು ರಾಮ ಎಲ್ಲೋ ಪಾಪ ಇದ್ಬಿಟ್ಟಿದ್ದಲ್ಲ, ಇವತ್ತು ನೆಕ್ಸ್ಟ್ ಆಗ್ತಾ ಇರೋದು ಇದರಲ್ಲಿ 22ನೇ ತಾರೀಕು ನಿಜವಾದ ವನವಾಸ ಅಂದ್ರೆ ಮುಗ್ದಿದ್ದು ಇವಾಗ ಅಂತ ಹೇಳ್ಬೋದು. ಶಂಕರ್ ಅವರೇ, ಭಾರತೀಯ ಪುನರುತ್ಥಾನದ ಪ್ರತೀಕ ರಾಮ ಮಂದಿರ. ಖಂಡಿತವಾಗಿಯೂ ಅದರಲ್ಲಿ ಎರಡು ಮಾತನೇ ಇಲ್ಲ. ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಆಗ್ಬೇಕಾದ್ರೆ ಇದರಲ್ಲಿ ಖಂಡಿತ ಅದು ರಾಮನ ಒಂದು ಇದರಿಂದನೇ ಆ ವ್ಯಕ್ತಿತ್ವ ಆದರ್ಶ ಪುರುಷತ್ವದಿಂದನೇ ಖಂಡಿತ ಎಲ್ಲ ಕಡೆ ಆಗ್ಬೇಕಾಗಿತ್ತು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು. ಇದರಲ್ಲಿ ರಾಮ ಅನ್ನೋದು ಬರೀ ಒಂದು ವ್ಯಕ್ತಿಯಲ್ಲ ಆದರ್ಶ ಪುರುಷ ಅಂತ ಹೇಳಿದ್ರೆ ಬರೀ ಇಡೀ ಸೃಷ್ಟಿಗೆ ಅವನು ಆದರ್ಶ ಪುರುಷ. ಖಂಡಿತ ಜೀವಾತ್ಮೆಯಿಂದ ಪರಮಾತ್ಮ ಆಗಿರೋಂತಹ ಒಂದು ಇದು ವ್ಯಕ್ತಿತ್ವ ಇದರಲ್ಲಿ. ಅದಕ್ಕೆ ರಾಮ ವಿಗ್ರಹಂ ಧರ್ಮ ಅಂತ ಹೇಳ್ತೀವಿ, ಮರ್ಯಾದಾ ಪುರುಷೋತ್ತಮ. ಇದರಲ್ಲಿ ಖಂಡಿತ ಹೇಳ್ತೀನಿ, ಇದ್ರ ಎಲ್ಲಾರು ಪ್ರಪಂಚದಲ್ಲಿ ಎಲ್ಲರೂ ನಾವು ಸೆಲೆಬ್ರೇಷನ್ ಮಾಡ್ಬೇಕಾದಂಥದ್ದೇ ಇದು. ಇದರಲ್ಲಿ ನಮ್ಮೆಲ್ಲ ಸೌಭಾಗ್ಯ ಸರ್ ಇದರಲ್ಲಿ. ಇದಕ್ಕೆ ನಮ್ಮ ಮೋದಿಜಿ ಅವರಿಗೆ, ಯೋಗಿಜಿ ಅವರಿಗೆಲ್ಲ ಖಂಡಿತ ಹೇಳ್ತೀನಿ ದೊಡ್ಡ ಒಂದು ನಮಸ್ಕಾರ. ಜೊತೆಗೆ ಎಷ್ಟೋ ಜನದ್ದು ಈ ರೀತಿ ತ್ಯಾಗ ಇದೆ ಇದರಲ್ಲಿ. ಇದಕ್ಕೆ ಒಬ್ರಿಬ್ರಲ್ಲ, ಲಕ್ಷಾಂತರ ಜನ ತ್ಯಾಗ ಇದೆ. ಎಲ್ಲಾರಿಗೂ ಒಂದು ದೊಡ್ಡ ನಮಸ್ಕಾರಗಳು. ಜೊತೆಗೆ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟೋ ಮನೆ ಕಾರ್ಸೇವೆ ಮಾಡ್ಬೇಕಾದ್ರೆ ಎಷ್ಟೋ ಜನ ಪಾಪ ಅಲ್ಲೂ ಇಲ್ಲಿ ಬಂದು ಹೋರಾಟ ಎಲ್ಲ ಮಾಡಿದ್ದಾರೆ. ಖಂಡಿತ ಇದು ನಮ್ಮ ಹಿಂದೂಗಳಿಗೆ ಒಂದು ಪ್ರೌಡ್ ಮೂಮೆಂಟ್ ಸರ್ ಇದು. ಖಂಡಿತ ಶಂಕರ್ ಅವರೇ, ನೂರಾರು ತಲೆಮಾರುಗಳು ಅದೆಲ್ಲದರ ನಡುವೆ ಹೋರಾಟಗಳು, ಸಂಘರ್ಷಗಳು, ಕಲ್ಯಾಣ್ ಸಿಂಗ್ ಅವರ ಆ ಒಂದು ಶ್ರಮ, ಅಡ್ವಾಣಿ, ವಾಜಪೇಯಿ ಸೇರಿದಂತೆ ಧೀಮಂತರ ಪರಿಶ್ರಮ, ಇವತ್ತು ನಾವು ನೀವು ಆ ಒಂದು ಸುಸಂದರ್ಭವನ್ನು ನೋಡ್ತಾ ಇದ್ದೀವಿ. ನಾವೇ ಧನ್ಯರು ಸರ್. ಖಂಡಿತ ಅದರಲ್ಲಿ ಎರಡೇ ಅನುಮಾನವೇ ಇಲ್ಲ, ಅದು ಹೇಳಲ್ಲ. ನನಗಂತೂ ಇಲ್ಲೇ ಇರೋದ್ರಿಂದ ರಾಮಮಂದಿರದ ಒಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಕಣಕಣದಲ್ಲೂ ರಾಮಮಯವನ್ನ ನಾನು ಫೀಲ್ ಮಾಡ್ತಾ ಇದೆ ಸರ್. ಖಂಡಿತ ಹೇಳ್ತೀನಿ, ರಾಮಮಯನ ಕೆಲವು ಹೇಳ್ತೀನಿ. ಅಯೋಧ್ಯನೇ ಒಂದೊಂದು ದಿವಸಕ್ಕೂ ನೋಡಿದ್ರೆ ಚೇಂಜಸ್ ಎಷ್ಟು ಇದಾಗ್ತದೆ. ರಾಮಮಯ ಅಂತ ಹೇಳಿದ್ರೆ ವಾತಾವರಣವೆಲ್ಲ ರಾಮಮಯ ಆಗ್ತಾ ಇದೆ. ಖಂಡಿತ ದೇಶವೆಲ್ಲ ಆ ರೀತಿ ಆಗಿ ಎಲ್ಲರೂ ತುಂಬಾ ಸಂತೋಷದಿಂದ ಸೆಲೆಬ್ರೇಟ್ ಮಾಡೋಣ. ಇದು ಒಂದು ಬಲಿಷ್ಠವಾದ ಒಂದು ಎಲ್ಲರೂ ಸುಗಮಯವಾಗಿರುವಂತದ್ದ ಒಂದು ರಾಮ ರಾಜ್ಯವನ್ನು ಖಂಡಿತ ಕಟ್ಟೋಣ ಇದರಲ್ಲಿ ಸೇರಿ ಅಂತ ಖಂಡಿತ ಅನ್ಸುತ್ತೆ ಸರ್. ಇದರಲ್ಲಿ ಶಂಕರ್ ಅವರೇ, ಮತ್ತೆ ಕನ್ನಡಿಗರ ಪಾಲು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಪಾಲು, ಕನ್ನಡದ ಕಲ್ಲುಗಳು, ಕನ್ನಡದ ಮಣ್ಣು, ಹಾಗೆ ಕನ್ನಡಿಗರ ಶ್ರಮ, ಇದ್ರ ಬಗ್ಗೆ ತಾವೊಬ್ರು ಕನ್ನಡಿಗರಾಗಿ ಏನ್ ಹೇಳ್ತೀರಿ? ಎಷ್ಟು ಹಿರಿಮೆ ಇದೆ ತಮಗೆ? ಖಂಡಿತ ಹಿರಿಮೆ ಅಂತ ಹೇಳಿದ್ರೆ ಹೇಳಲ್ಲ, ಫೋಟೋ ನಮ್ಮ ಹನುಮಂತನ ನಾಡೇ ಕರ್ನಾಟಕ. ಅಂಜನಾದ್ರಿ ಹೌದು. ರಾಮ ಈಗ ಆಂಜನೇಯ ಹುಟ್ಟಿದ್ದಲ್ಲಿ ಅದಕ್ಕೆ ಆ ಇದಕ್ಕೆ ಖಂಡಿತ ರಾಮ ಮತ್ತೆ ಹನುಮಂತರು ಖಂಡಿತ ಅದಕ್ಕೆ ಆ ಬೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಬೇಸ್ಮೆಂಟ್ ಅನ್ನ ಖಂಡಿತ ಅದು ಕರ್ನಾಟಕದಿಂದನೇ ಆಗ್ಬೇಕು ಅನ್ನೋ ಅವರು ಒಂದು ರಾಮನ ಇಚ್ಛೆ ಇತ್ತೇನೋ ಇದರಲ್ಲಿ. ಅದು ಕರೆಕ್ಟ್ ಆಗಿ ಅದು ಆ ಒಂದು ಇದನ್ನ ನಮ್ಗೆ ಒಂದು ಸಿಕ್ಕಿದೆ, ಒಂದು ಅವಕಾಶ ಸಿಕ್ಕಿದೆ ಕರ್ನಾಟಕದವ್ರಿಗೆ. ಇದರಲ್ಲಿ ಬೇಸ್ಮೆಂಟ್ ಹಾಕೊಳ್ಳಿ ಇರಲಿ. ನೆಕ್ಸ್ಟ್ ಹೇಳಲ್ಲ, ಬರೀ ಅಷ್ಟಕ್ಕೆ ಅಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡಿಸಿದವರು, ರಾಮ ಹುಟ್ಟಬೇಕಾದ್ರೆ ಪುತ್ರಕಾಮೇಷ್ಟಿ ಯಾಗ ಮಾಡಿಸಿದವರು ನಮ್ಮ ಋಷಿಷ್ಠ ಅವರು ಕರ್ನಾಟಕದವರೇ. ಲವಕುಶ ಹುಟ್ಟಿದ್ದು ನಮ್ಮ ಇದರಲ್ಲೇ ಕರ್ನಾಟಕದಲ್ಲಿ, ಅವನಿನಲ್ಲಿ. ಈ ರೀತಿ ಅವಿನಾಭಾವ ಸಂಬಂಧ ರಾಮ ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ಬಹಳ ಇದೆ ಇದರಲ್ಲಿ. ಅದು ಬಹಳ ಸಂತೋಷ ಆಗತ್ತೆ ಶಂಕರ್ ಅವರೇ. ಬಹಳ ಸಂತೋಷ.
ಮುಂದೊಂದು ದಿನ ಭೇಟಿಯಾಗುವಂಥ ಸಂದರ್ಭ ಬಂದರೆ ನಾವು ನೀವು ಭೇಟಿಯಾಗಿ ನಮ್ಮ ಶ್ರೀರಾಮಚಂದ್ರನನ್ನು ಸ್ಮರಿಸೋಣ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತನಾಡಿದ್ದಕ್ಕೆ.